ಕಾಂಗ್ರೆಸ್ಗೆ ಎಷ್ಟು ಕಾನ್ಫಿಡೆನ್ಸ್? ನಾನು ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಇವೆರಡು ಕ್ಷೇತ್ರಕ್ಕೂ ಹೋಗಿದ್ದೆ. ನನಗೆ ಕಾನ್ಫಿಡೆನ್ಸ್ ಇದೆ ಗ್ರೌಂಡಲ್ಲಿ, ಯಾಕೆಂದರೆ ನಮಗೆ ಈ ಮೇಲ್ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಮತದಾರರಿಗೆ ಹಳ್ಳಿಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣ ಶಿಗ್ಗಾಂವಲ್ಲಂತೂ ಚೆನ್ನಾಗಿತ್ತು. ಬಟ್ ನಿಮ್ಮ ಸಮೀಕ್ಷೆ ನೋಡಿದಾಗ ಮೂರು ಪಕ್ಷಕ್ಕೂ ಒಂದೊಂದು ಅವ್ರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಭಾವನೆಯನ್ನು ನೀವು ತೋರಿಸಿದ್ರಿ. ಎನಿವೆ ನಾಡಿದ್ದು ಇಷ್ಟೊತ್ತಿಗೆ ಫಲಿತಾಂಶ ಗೊತ್ತಾಗ್ತದೆ, ಅದು ಒಂದು ಕಡೆಗಿರಲಿ. ಬಟ್ ನನಗನ್ಸುತ್ತೆ ಯೋಗೇಶ್ ಅವರು ಅಲ್ಲಿ ನಾನು ಕಂಡಿದ್ದು ಲೋಕಲ್ ಪರ್ಸನ್ ಅನ್ನೋದನ್ನ ಮತ್ತು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬಂತು. ಅವ್ರ ಬಗ್ಗೆ ಯಾರೂ ದ್ವೇಷ ಮಾಡಲಿಲ್ಲ. ಪಕ್ಷ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಇದೆಲ್ಲ ಏನಿದೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಅವ್ರ ಫಾಲೋವರ್ಸ್ ಮೇಲೆ ತಗೊಳ್ತಕ್ಕಂಥ ನಿರ್ಧಾರಗಳನ್ನು ಒಬ್ಬ ವ್ಯಕ್ತಿ ತಗೊಳ್ತಾರೆ. ಈಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅಷ್ಟೇ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಭಾವನೆಗಳು ಮತ್ತು ಅವರ ಫಾಲೋವರ್ಸ್ ಏನು ಹೇಳ್ತಾರೆ, ಯಾರು ನಾಯಕರಾಗಿ ಮಾಡಿರ್ತಾರೆ ಅದ್ರ ಮೇಲೆ ಡಿಸಿಷನ್ಸ್ ತಗೊಳ್ತಾರೆ. ಯೋಗೇಶ್ವರು ಕೂಡ ಒಂದು ನಿರ್ಧಾರವನ್ನು ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದು, ಆ್ಯಂಡ್ ಒರಿಜಿನಲಿ ಈಸ್ ರೂಟ್ ಈಸ್ ಫ್ರಮ್ ಕಾಂಗ್ರೆಸ್, ಈಸ್ ಅ ಓಲ್ಡ್ ಕಾಂಗ್ರೆಸ್ ಮ್ಯಾನ್. ಅವರು ಬೇರೆ ಪಕ್ಷದವರಲ್ಲ, ಕಾರಣಾಂತರದಿಂದ ಬೇರೆ ಕಡೆಗೆ ಹೋಗಿದ್ದರು. ನನಗೆಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ, ಮತದಾರರು ಯಾರು ಅವರಿಗೆ ಕೈಗೆ ರೆಗ್ಯುಲರಾಗಿ ಸಿಗ್ತಾರೆ, ಸೋತ್ರೇನು ಕೂಡ ಅವ್ರ ಜೊತೆಗೆ ಯಾರಿದ್ದರು ಅವರನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಎದ್ದು ಕಾಣಿಸ್ತಾ ಇತ್ತು. ನಾನು ಹೋದಾಗ ನಾನು ಬರೀ ಒಂದೇ ದಿವಸ ಅಲ್ಲಿ ಹೋಗೋಕ್ಕಾಗಿದ್ದು, ಜಾಸ್ತಿ ಇಲ್ಲ. ಶಿಗ್ಗಾಂವಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಭಾಳ ಒಲವಿದೆ. ಅಭ್ಯರ್ಥಿಗಿಂತ ಯಾರು ಬೊಮ್ಮಾಯಿಯವ್ರ ಮಗ ನೋಡಿದಾಗ ಎಲ್ಲೋ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮನೆಗೆ ಹೋಗ್ತಕ್ಕಂಥದ್ದು ಮತ್ತು ಜನರು ವಾಪಸ್ ಅದನ್ನಿಲ್ಲ ಸರ್ ಸಹಕಾರ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಅದನ್ನು ಮತವಾಗಿ ಪರಿವರ್ತನೆ ಆಗುತ್ತೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಗೆಲ್ತಾರೆ ಅಂತ. ತುಕಾರಾಮ್ನು ಗೆಲ್ತಾರೆ ಈಸಿಯಾಗಿ, ಏನು ತೊಂದರೆ ಏನಿಲ್ಲ. ಆಮೇಲೆ ನಾನು ಆ ಕಡೆ ಹೋಗಲಿಲ್ಲ. ಇಷ್ಟು ನನ್ನ ಸಮೀಕ್ಷೆ. ನೋಡೋಣ ನಾಡಿದ್ದು ನೀವು ಹೇಳ್ದಂಗೆ ಆಗ್ತದೋ ಇಲ್ಲ. ನಾಳೆನಾ 23 ಅಲ್ಲ 24 ಅಲ್ಲ. ಓಕೆ, ನಾಳೆ ಇಷ್ಟೊತ್ತಿಗೆ ಗೊತ್ತಾಗುತ್ತೆ. ನೋಡೋಣ, ಒಳ್ಳೆ ನಿರ್ಧಾರಗಳು ಬರ್ತಾರೆ.